के साथ सुहानी बहुगुना। कर्नाटक के हुबली में इंदिरा कैंटीन के निर्माण को लेकर विधायक प्रसाद अब्बैया और श्री राम सेना के बीच तनाव बढ़ता जा रहा है। मंटूर रोड कब्रिस्तान में कैंटीन बनाने के प्रस्ताव के खिलाफ श्री राम सेना ने शहरवासियों के साथ मिलकर विरोध प्रदर्शन की योजना बनाई है। उनका कहना है कि कोर्ट के आदेश के अनुसार कब्रिस्तान में कोई भी गतिविधि नहीं की जा सकती। इस संबंध में श्री राम सेना के प्रदेश अध्यक्ष गंगाधर कुलकर्णी ने शहर में एक संवाददाता सम्मेलन में उन्होंने कहा कि कोर्ट का आदेश है कि कब्रिस्तान में कोई भी गतिविधि नहीं की जाएगी और हम किसी भी हालत में इंदिरा कैंटीन को चलने नहीं देंगे। तो वहीं विधायक अब्बैया ने इस मामले में प्रेस कॉन्फ्रेंस कर श्री राम सेना के राष्ट्रीय अध्यक्ष प्रमोद मुतालिक के भाषण को निंदनीय बताया। उन्होंने चेतावनी दी कि अगर मुतालिक माफ़ी नहीं मांगते हैं तो उन्हें विरोध का सामना करना पड़ सकता है। उन्होंने कहा कि 50 साल से वो पूरे देश को जोड़ने का काम कर रहे हैं। अगर आप ऐसे साहसिक बयान देने वाले दलितों के बारे में चिंतित हैं तो आपकी सरकार में वाल्मीकि घोटाला है। ಸ್ಮಶಾನದಲ್ಲಿ ಇಂದಿರಾ ಕ್ಯಾಂಟೀನ್ ಬಗ್ಗೆ ವಿರೋಧವನ್ನು ಇಡೀ ಅಲ್ಲಿಯ ನಿವಾಸಿಗಳು ಮಾಡ್ತಾ ಇರೋದ್ರಿಂದ ಅವ್ರ ಜೊತೆಗೆ ಶ್ರೀರಾಮ ಸೇನೆ ಸಂಪೂರ್ಣವಾಗಿ ಅವ್ರ ಜೊತೆ ನಿಂತ್ಕೊಂಡಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅದಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ. ನಮಗೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ವಿರೋಧ ಇಲ್ಲ. ಸ್ಮಶಾನವನ್ನು ಅತಿಕ್ರಮಣ ಮಾಡಿ ಅಲ್ಲಿ ನೀವು ಕ್ಯಾಂಟೀನ್ ಕಟ್ಟೋದಕ್ಕೆ ವಿರೋಧ ಇದೆ ಅನ್ನುವಂಥದ್ದನ್ನು ಅವತ್ತೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದು ಆದ ನಂತರ ಶಾಸಕ ಪ್ರಸಾದ್ ಅಬ್ಬಯ್ಯ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಪ್ರಮೋದ್ ಮುತಾಲಿಕರಿಗೆ ಅವಮಾನ ಆಗುವ ಹಾಗೆ ಏಕವಚನದಲ್ಲಿ ಮಾತನಾಡಿದ್ದನ್ನು ಶ್ರೀರಾಮ ಸೇನೆ ವತಿಯಿಂದ ನಾನು ಬಹಳ ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ. ಪ್ರಸಾದ್ ಅಬ್ಬಯ್ಯ, ನೀನೊಬ್ಬ ಜನಪ್ರತಿನಿಧಿ ಇದೆಯಪ್ಪ. ಒಬ್ಬ ಹಿರಿಯ ನಾಗರಿಕರಿಗೆ, ಒಬ್ಬ ಹೋರಾಟಗಾರರಿಗೆ, ಒಬ್ಬ ಹಿಂದುತ್ವ ಸಲುವಾಗಿ ದೇಶದ ಸಲುವಾಗಿ ಸಮರ್ಪಿತ ಜೀವನ ನಡೆಸಿದಂಥ ವ್ಯಕ್ತಿಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂಥ ಕನಿಷ್ಠ ಸೌಜನ್ಯನೂ ಕಲೀಲಿಲ್ಲ ನೀನು. ಇದನ್ನು ಇಡೀ ಹಿಂದೂ ಸಮಾಜ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಉದ್ದಟತನದಿಂದ, ಸೊಕ್ಕಿನಿಂದ, ದರ್ಪದಿಂದ ಈ ರೀತಿ ಮಾತಾಡೋದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಸಾದ್ ಅಬ್ಬಯ್ಯಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ, ಕ್ಷಮೆ ಯಾಚನೆ ಮಾಡಬೇಕು. ಪ್ರಮೋದ್ ಮುತಾಲಿಕರಿಗೆ ಮಾತನಾಡಿದ್ದಕ್ಕೆ ಕ್ಷಮೆಯನ್ನು ಯಾಚನೆ ಮಾಡಬೇಕು. ಇಲ್ಲ ಅಂತಂದರೆ ಮುಂದಿನ ದಿವಸದಲ್ಲಿ ನೀವು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತೀರಿ ಅಲ್ಲಿ ಪ್ರತಿರೋಧವನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಇದರ ಜೊತೆಗೆ ಪ್ರಮೋದ್ ಮುತಾಲಿಕರು ದಲಿತರ ಸಲುವಾಗಿ ಏನು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಪ್ರಸಾದ್ ಅಬ್ಬಯ್ಯ, ದಯಮಾಡಿ ಒಂದು ಸ್ವಲ್ಪ ನಿಮ್ಮ ಹುಬ್ಬಳ್ಳಿಯ ನಿಮ್ಮದೇ ಕ್ಷೇತ್ರದ ಘಟನಾವಳಿಗಳನ್ನು ನೆನೆಸ್ಕೊಳ್ಳಿ. ನವನಗರದೊಳಗೆ ವಾಲ್ಮೀಕಿ ಸಮಾಜದ ಅಪ್ರಾಪ್ತ ಬಾಲಿಕೆಯ ಅತ್ಯಾಚಾರದ ಪ್ರಕರಣ ಆದಾಗೆ ಎಲ್ಲಿ ಮಲ್ಕೊಂಡಿದ್ರಿ? ಆವಾಗ ಹೋದದ್ದು ಹಿಂದೂ ಸಂಘಟನೆಗಳು, ಆ ದಲಿತರ ಪರವಾಗಿ ನಿಂತ್ಕೊಂಡಂಥವ್ರು ನಾವು. ನಮಗೆ ದಲಿತರ ಬಗ್ಗೆ ಪಾಠ ಹೇಳ್ತೀರಿ ನೀವು. ಬಾಣ್ತಿ ಕಟ್ಟೆಯೊಳಗೆ ವಡ್ಡರ ಸಮಾಜದ ಯುವತಿಯ ಲವ್ ಜಿಹಾದ್ ಸಂಬಂಧಪಟ್ಟ ಹಾಗೆ ಕೊಲೆ ಆಗುವಂಥ ಪ್ರಸಂಗ ಬಂದಿತ್ತು. ಪ್ರಸಾದ್ ಅಬ್ಬಯ್ಯ ನಿಮ್ಮ ಕಡೆ ಬರಲಿಲ್ಲ. ಅವರು ಗೊತ್ತಿದೆ ನಿಮ್ಮದು ಏನೋ ಯೋಗ್ಯತೆ ಅನ್ನೋದು. ಅದಕ್ಕೆ ಅವರು ಬಂದದ್ದು ಶ್ರೀರಾಮ್ ಸೇನೆ ಕಡೆಗೆ.
ದಲಿತ ಸಮುದಾಯ ವಿಶ್ವಾಸ ಇಟ್ಟದ್ದು ನಿಮ್ಮ ಮೇಲಲ್ಲ, ಶ್ರೀರಾಮ್ ಸೇನೆ ಮೇಲೆ. ಇವತ್ತು ಆ ಒಂದು ವಡ್ಡರ ಸಮಾಜದ ಯುವತಿಯನ್ನು ರಕ್ಷಣೆ ಮಾಡಿದ್ವಿ. ಯಾರು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಜೈಲೊಳಗಿದ್ದಾರೆ. ನಮಗೆ ನೀವು ಕೇಳಿ ಬರ್ತೀರಿ ಇದನ್ನೆಲ್ಲ. ಪ್ರಮೋದ್ ಮುತಾಲಿಕರು ಬೆಂಕಿ ಹಚ್ತಾರೆ. 50 ವರ್ಷದಿಂದ ಇಡೀ ದೇಶವನ್ನು ಜೋಡಿಸುವಂಥ ಕೆಲಸ ಮಾಡಿದ್ದಾರೆ. ನಿಮ್ಮ ಹಾಗೆ ಬೆಂಕಿ ಹಚ್ಚೋ ಕೆಲಸ ಮಾಡಿಲ್ಲ ಅವರು. ಇವತ್ತು ಸಮಾಜದ ನಡುವೆ ದಲಿತರು ಹಿಂದೂಗಳು ಅಂಥೇಳಿ ಬೇರೆ ಮಾಡಿ ಬೆಂಕಿ ಹಚ್ತಾ ಇರೋರು ನೀವು ಇವತ್ತು ಪ್ರಮೋದ್ ಮುತಾಲಿಕರ ಬಗ್ಗೆ, ಆ ಒಂದು ಹಿಂದುತ್ವದ ಹೋರಾಟಗಾರರ ಬಗ್ಗೆ ಮಾತಾಡ್ತೀರಿ. ಇದರ ಜೊತೆಗೆ ಪ್ರಮೋದ್ ಮುತಾಲಿಕ್ ನಾನು ವೋಟ್ ಹಾಕಿಲ್ಲ ಅಂತ ಕೇಳಿದ್ದಾರೆ. ಅದಕ್ಕೆ ಯಾಕೆ ಅವ್ರು ಹೇಳೋರು ಅಂತೇಳಿ ಒಂದು ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ, ಸಂವಿಧಾನದ್ದು, ಕಾನೂನಿಂದು ಸ್ವಲ್ಪ ಆದರೂ ಸಣ್ಣ ಜ್ಞಾನ ಆದರೂ ಇರಲಾರ್ದಂಥ ವ್ಯಕ್ತಿ ಶಾಸಕ ಆಗಿದ್ದಾನಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅಬ್ಬಯ್ಯ, ನೀವು ಮೋದಿಗೆ ಹಾಗಾದ್ರೆ ಬಾಯಿ ಬಂದಂಗೆ ಬೈತಿರಲ್ಲ, ನೀವೇನು ಮೋದಿಗೆ ವೋಟ್ ಹಾಕಿರಿ ಹಾಗಾದರೆ? ಏನು ಯಾವ ಲಾಜಿಕ್ ಒಳಗೆ ಮಾತಾಡ್ತಾ ಇದ್ದೀರಿ? ಪ್ರಜಾಪ್ರಭುತ್ವದೊಳಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಪ್ರತಿಭಟಿಸುವಂಥ, ವಿರೋಧಿಸುವಂಥ, ಸ್ವಾಗತ ಮಾಡುವಂಥ ಎಲ್ಲನೂ ಸಹಿತ ಸಂವಿಧಾನ ಹಕ್ಕು ಕೊಟ್ಟಿದೆ. ಅದನ್ನು ಬಿಟ್ಕೊಟ್ಟು ಆ ವಿಷಯದ ಮೇಲೆ ಚರ್ಚೆ ಮಾಡೋಣ. ಮುತಾಲಿಕ್ರೆ, ಏನಾದರೂ ನಿಮ್ಗೆ ಅಲ್ಲಿ ಸರಿ ಅನ್ನಿಸ್ತಾ ಇಲ್ವಾ? ಅಲ್ಲಿ ಜನರದ್ದು ವಿರೋಧ ಇದೆಯಾ? ಕೂತ್ಕೊಳ್ಳೋಣ, ಸರಿ ಮಾಡೋಣ, 4 ಜನರಿಗೆ ಒಳ್ಳೆ ರೀತಿ ಆಗುವಂಗೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂಥೇಳಿ ಒಬ್ಬ ಜನಪ್ರತಿನಿಧಿ ಬಾಯಿಂದ ಬರಬೇಕು. ಅದು ಬಿಟ್ಕೊಟ್ಟು ಉದ್ಧಟದಿಂದ ಮಾತಾಡಬೇಕು. ಯಾಕೆ ಸ್ಮಶಾನನೇ ಯಾಕೆ ನಿಮ್ಗೆ ಹಾಗಾದರೆ? ಅದರೊಳಗೆ ಒಳಗಡೆ ಏನಿದೆ ಅನ್ನೋಂಥದ್ದು ಈಗ ಹೊರಗಡೆ ಹೇಳಿ ಹಾಗಾದ್ರೆ ನೋಡೋಣ. 8 ಎಕರೆ ನುಂಗೋದಕ್ಕೆ ನಾನು ನಿಮ್ಮ ಪ್ರಯತ್ನ. ದಲಿತರ ಬಗ್ಗೆ ಭಾಳ ದೊಡ್ಡ ಕಾಳಜಿ ಇರುವಂಥ ನೀವು ನಿಮ್ಮದೇ ಸರ್ಕಾರದೊಳಗೆ ವಾಲ್ಮೀಕಿ ಹಗರಣ ಆಯ್ತಲ್ಲ, ಬಾಯಿಗೆ ಕಡೆ ಬಿಟ್ಕೊಂಡಿದ್ರಿ. ನಿಮ್ಮದೇ ಸರ್ಕಾರದೊಳಗೆ SC/ST ಹಗರಣ ಆಯ್ತಲ್ಲ, ಏನು ಕುಂಭಕರ್ಣ ನಿದ್ರೆಗೆ ಹೋಗಿದ್ರಿ? ಏನು ದೊಡ್ಡ ದಲಿತರ ಬಗ್ಗೆ ಹೇಳ್ತಾ ಇದ್ರಿ ಇವತ್ತು? ಈ ರೀತಿ ಡಬಲ್ ಸ್ಟ್ಯಾಂಡರ್ಡನ್ನು ಬೇಕಂದಾಗ ದಲಿತ ಅಸ್ತ್ರ ಉಪಯೋಗಿಸ್ಕೊಳ್ಳೋದು, ಆಮೇಲೆ ಮುಸಲ್ಮಾನರ ಅಪೀಸ್ಮೆಂಟ್ ಮಾಡೋದು, ಈ ಡಬಲ್ ಸ್ಟ್ಯಾಂಡರ್ಡಿನ ರಾಜಕಾರಣವನ್ನು ಈ ಕ್ಷೇತ್ರದ ಜನ ನೋಡಿದ್ದಾರೆ. ನಿಮಗೆ ಮುಂದಿನ ದಿವಸದೊಳಗೆ ಸರಿಯಾದಂಥ ಪಾಠವನ್ನು ಅವ್ರು ಕಲಿಸ್ತಾರೆ ಅನ್ನೋದನ್ನು ನಾನು ಅಬ್ಬಯ್ಯನಿಗೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ನಾವೀಗ ಯೋಚನೆಯನ್ನು ಮಾಡಿದ್ದೀವಿ. ಇದೇ 26 ಸೆಪ್ಟೆಂಬರ್ 25ರವರೆಗೆ ಗಡುವನ್ನು ಕೊಡ್ತಾಯಿದ್ದೀವಿ ಮಹಾನಗರ ಪಾಲಿಕೆಗೆ. ತಕ್ಷಣ ಅದನ್ನು ಅಲ್ಲಿಂದ ಸ್ಥಳಾಂತರ ಮಾಡಬೇಕು. ಇಲ್ಲ ಅಂದರೆ 26ನೇ ತಾರೀಕಿಗೆ ಗುರುವಾರ, ಅಂದರೆ ಮುಂದಿನ ಗುರುವಾರ, ಅಂಬೇಡ್ಕರ್ ಪುತ್ಥಳಿಯಿಂದ ಪ್ರಾರಂಭ ಮಾಡಿ ನಾವು ಆ ಸ್ಮಶಾನದ ರುದ್ರಭೂಮಿಗೆ ಸಲಿಕಿ, ಹಾರಿ, ಗುದ್ಲಿ ಎಲ್ಲ ಪಿಕಾಸಿ ಎಲ್ಲ ತಗೊಂಡು ನಾವು ಹೋಗೋದು ಅನ್ನುವಂಥದ್ದು ನಿಶ್ಚಯವನ್ನು ಮಾಡಿದ್ದೀವಿ. ಇನ್ನೊಂದು ಹೇಳಿದ್ದಾರೆ ಅಬ್ಬಯ್ಯನವರು, ಮುತಾಲಿಕರು ತಾಕತ್ತೇನು, ನಿಮಗೆ ಯಾವ ರೀತಿ ತಾಕತ್ತು ಬೇಕು ಚಾಲೆಂಜ್ ಹಾಕ್ತಾ ಇದ್ದೀನಿ. ಅಬ್ಬಯ್ಯವರೇ ಚಾಲೆಂಜ್ ಹಾಕ್ತಾ ಇದ್ದೀನಿ. ಯಾವ ರೀತಿ ತಾಕತ್ತಿಗೆ ನೀವು ರೆಡಿ ಇದ್ದೀರಿ ಹೇಳಿದ್ರೆ ನಾವು ರೆಡಿ ಇದ್ವಿ ನಿಮ್ಮ ಜೋಡಿ ತಾಕತ್ತು ತೋರಿಸೋದಕ್ಕೆ. ಯಾವ ಚಾಲೆಂಜ್ ಹಾಕ್ತಾ ಇದ್ದೀರಿ ನೀವು? ನಮ್ಮ ತಾಕತ್ತು ಕೇಳ್ತಾ ಇದ್ದೀರಿ, ಮಾಡೋದು ಅನಾಚಾರ ಮಾಡ್ತಾ ಇದ್ದೀರಿ, ಮತ್ತು ನಮ್ಗೆ ತಾಕತ್ತು ಕೇಳ್ತಾ ಇದ್ದೀರಿ. ಎಸ್, ನಿಮಗೆ ಯಾವ ತಾಕತ್ತು ಬೇಕಾಗಿದೆ ಹೇಳಿ, ಆ ತಾಕತ್ತಿಂದ ಉತ್ತರ ಕೊಡೋದಕ್ಕೆ ನಮಗೂ ತಾಕತ್ತಿದೆ. ಚಾಲೆಂಜ್ ಸ್ವೀಕಾರ ಮಾಡಿದ್ದೀವಿ, ತೋರಿಸ್ತೀವಿ 26ನೇ ತಾರೀಕಿಗೆ. ಶಾಂತವಾಗಿ ಸಮಾಧಾನವಾಗಿ ಮುಗಿಬೇಕಾದಂಥ ವಿಷಯಗಳಿಗೆ ಒಬ್ಬ ಜನಪ್ರತಿನಿಧಿಯಾಗಿ ಹೇಗೆ ಸ್ಪಂದಿಸ್ಬೇಕು ಅನ್ನೋಂಥ ಯೋಗ್ಯತೆ ಇಲ್ಲ, ಬಾಯಿ ಹರಿಬಿಡ್ತೀವಿ. ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ನ್ಯಾಯದ ಬಗ್ಗೆ ಮಾತಾಡ್ತೀರಿ. ನೇಹಾ ಹಿರೇಮಠ್ ಹೇಳಿದ್ರು, ನಿಮ್ಮ CM ಅವ್ರು ಬಂದು 120 ದಿವಸದ ಗಡುವು ಕೊಟ್ಟಿದ್ರು. ನೀವು ಮರ್ತಿರ್ಬೋದು, ನಿಮ್ಮ CM ಮರ್ತಿರ್ಬೋದು, ಹೋರಾಟಗಾರ ನಾವು ಮರ್ತಿಲ್ಲ. 120 ದಿವಸ ಆಗೋಗಿದೆ. 25 ಲಕ್ಷದ ಪರಿಹಾರ ಅಂತ ಹೇಳಿದ್ರಿ. 25 ಲಕ್ಷ ರೂಪಾಯಲ್ಲಿ 25 ರೂಪಾಯಿ ಕೊಡಿಸುವಂಥ ಯೋಗ್ಯತೆ ಆಗಿಲ್ಲ. ನಿಮ್ಮ ದಮ್ಮು ತಾಕತ್ತು ಮಂದಿ ಕೇಳ್ತಾ ಇದ್ದೀರಲ್ಲ, ನಿಮ್ಮ ತಾಕತ್ತನ್ನು ನೇಹಾಗೆ, ಅಂಜಲಿಗೆ ನ್ಯಾಯ ಕೊಡಿಸೋದು ತೋರಿಸ್ರಿ ನೋಡೋಣ. ನಮ್ಮ ತಾಕತ್ತು ಕೇಳಕ್ಕೆ ಬರ್ತೀರಿ?
ನೇಹಾ ಹಿರೇಮಠನ ವಿಷಯ ನಾವು ನೆನಪಾರಿಲ್ಲ, ನೀವು ನೆನಪಾರಿರ್ಬೋದು. ಅಂಜಲಿಗೆ ನ್ಯಾಯ ಸಿಕ್ಕಿಲ್ಲ, ನಮಗೂ ನೆನಪಿದೆ ಇವತ್ತಿಗೂ. ನಿಮ್ಮದೇ ಕ್ಷೇತ್ರದಲ್ಲಿ 2 ಕೊಲೆಗಳಾಯಿತು, ಕೇಶವಾಪುರದಲ್ಲಿ ಅಟೆಂಪ್ಟ್ ಟು ಮರ್ಡರ್ ಆಯಿತು. ಇಷ್ಟೆಲ್ಲ ಆದಾಗಲೂ ಸಹ ಬಾಯಿ ಮುಚ್ಕೊಂಡು ಕೂತ್ಕೊಂಡಂಥವ್ರು ಈಗ ಅಲ್ಲಿ ಒಂದು 8 ಎಕರೆ ನುಂಗೋಕೆ ಹೊಂಟಿದ್ದನ್ನು ತಡೆದ ತಕ್ಷಣ ನಿಮಗೆ ಉರಿ ಸ್ಟಾರ್ಟ್ ಆಗಿದೆ, ಬಾಯಿ ಬಂದಂಗೆ ಮಾತಾಡ್ತಾ ಇದ್ದೀರಿ, ವಿವೇಚನೆ ಕಳ್ಕೊಂಡಿದ್ದೀರಿ. ಸೊ ಇದನ್ನು ನಾವು ಸಹಿಸೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಮುಂದಿನ ದಿವಸದೊಳಗೆ ನೇಹಾ ಹಿರೇಮಠಂದು ಸಹ ವಿಷಯ ಹೇಳುತ್ತೆ, ಆವಾಗ ಗೊತ್ತಾಗುತ್ತೆ ನಿಮ್ಮ ಬಣ್ಣ. ಒಬ್ಬ ಶಾಸಕನಾಗಿ ನಿಮ್ಮದೇ ಕ್ಷೇತ್ರದೊಳಗೆ ನಿಮ್ಮದೇ ಪಕ್ಷದ ಕಾರ್ಪೊರೇಟರ್ ಮಗಳಿಗೆ ಏನು ನ್ಯಾಯ ಕೊಡಿಸಿದ್ರಿ, ಮಹಿಳೆಯರಿಗೆ ಏನು ನ್ಯಾಯ ಕೊಡಿಸಿದ್ರಿ ಹೇಳಕ್ಕೆ ಆವಾಗ ನಿಮ್ಮ ತಾಕತ್ತು ತೋರಿಸಿರಂತೆ ಹೇಳ್ತೀವೇನೋ. ಭಾಳ ಇದಾವೆ ಪ್ರಶ್ನೆಗಳು. ಈ ರೀತಿಯಾಗಿ ಉದ್ದಟತನದಿಂದ ಮಾತಾಡುವಂಥವ್ರಿಗೆ ಶ್ರೀರಾಮ್ ಸೇನೆ ಉತ್ತರ ಕೊಡೋದು ಗೊತ್ತಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಶಾಲೆಯನ್ನು ಕಟ್ಟಬೇಕು ಅಂತ ಹೋಗಿದ್ರು ಸರ್ಕಾರದವರೇ. ಅದಕ್ಕೆ ಆ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಹೋಗಿತ್ತು ಆ ಕೇಸು. ಆ ಹೈಕೋರ್ಟ್ನೊಳಗೆ ಹೋದಾಗ ಹೈಕೋರ್ಟ್ನಿಂದ ಪಂಚಾಯತ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅದು ಮಾಡೋಕ್ಕೆ ಹೊರಟಿದ್ರು. ಹೋದಾಗ ಅದಕ್ಕೆ ಧಾರವಾಡ ಹೈಕೋರ್ಟ್ ಸ್ಟೇಯನ್ನು ಕೊಟ್ಟಿದೆ. ಯಾವುದೇ ಪರಿಸ್ಥಿತಿಯಲ್ಲೂ ಸ್ಮಶಾನಗಳಲ್ಲಿ ಆ ಉದ್ದೇಶವನ್ನು ಹೊರತುಪಡಿಸಿ ಯಾವುದೇ ಚಟುವಟಿಕೆಯನ್ನು ಮಾಡಬಾರ್ದು ಅಂಥೇಳಿ ಧಾರವಾಡದ ಹೈಕೋರ್ಟೇ ಜಡ್ಜ್ಮೆಂಟ್ ಕೊಟ್ಟಿದೆ. ಹೈಕೋರ್ಟದ್ದು ಸುಪ್ರೀಂ ಕೋರ್ಟದ್ದು ಸಹ ರೂಲಿಂಗ್ ಇದ್ದಾವೆ. ಇವನೊಂದು ಸ್ವಲ್ಪ ಅಧ್ಯಯನ ಮಾಡಿರಿ ಶಾಸಕರೇ, ದಮ್ಮು ತಾಕತ್ತು ಆಮೇಲೆ ಕೇಳಿರಂತೆ. ಮೊದಲಿಗೆ ಒಂದು ಸ್ವಲ್ಪ ಕಾನೂನಿಗೆ ಓದ್ಲಿಕ್ಕೆ ಕಲೀರಿ. ಸುಮ್ಮನೆ ಹಂಗೆ ಬಾಯಿ ಬಡಾಯಿ ಮಾಡ್ಕೊಂಡು ಹೋಗೋದಲ್ಲ. ದೇಶದೊಳಗೆ ಕಾನೂನೊಳಗೆ ಏನೇನಿದಾವೆ ಒಂದು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಿ. ರೂಲಿಂಗ್ಸ್ಗಳನ್ನು ನೋಡ್ರಿ ಒಂದು ಸ್ವಲ್ಪ. ನಿಮ್ಮ ಸ್ವಾರ್ಥ ಸಲುವಾಗಿ ಬರೀ ಜಗ ಕಬಳಿಸೋದು ಒಂದೇ ಶಾಸಕರಾಗೋ ಉದ್ದೇಶ ಅಲ್ಲ. ಸೊ ಆ ದೃಷ್ಟಿಯಿಂದ ಇವತ್ತು ಮುಂದಿನ ದಿವಸದೊಳಗೆ ನಾವು ಕಾನೂನಾತ್ಮಕವಾಗಿಯೂ ಸಹ ಕೋರ್ಟ್ನೊಳಗೆ ಹೋಗಬೇಕು ಅನ್ನುವಂಥದ್ದು ಸಹ ಈಗಾಗಲೇ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಒಟ್ಟಾರೆ ಈ ಒಂದು ಘಟನೆ ಏನಿದೆ ನಿಜವಾಗಿಯೂ ಸಹ ಒಂದು ರೀತಿ ಭಾಳ ಒಂದು ತಾನಾಶಾಹಿ, ಗುಂಡಾಗಿರಿ ಈ ಮುಖಾಂತರವಾಗಿ ನಡೀತಾ ಇದೆ. ಇದನ್ನು ನಾವು ತಡೆಯುವಂಥ ರೀತಿಯೊಳಗೆ ಮುಂದಿನ ದಿವಸದೊಳಗೆ ಹೋರಾಟವನ್ನು ಮಾಡ್ತೀವಿ. ಯಾವುದೇ ಪರಿಸ್ಥಿತಿಗೂ ಇಂದಿರಾ ಕ್ಯಾಂಟೀನ್ ಬಿಡೋದಿಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ